ಹಾಯ್ ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಶುಭಾ ಚಾನಲ್. ಸ್ನೇಹಿತರೆ, ಎಷ್ಟೇ ಸಾಲ ಇರಲಿ, ಕೋಟಿಗಟ್ಟಲೆ ಸಾಲ ಇದ್ದರೂ ಕೂಡ ನಿಮ್ಮ ಜೀವನದ ಸಾಲದ ಸಮಸ್ಯೆಗಳು ಹೆಚ್ಚಾಗಿದ್ದರೆ ಸಾಲವನ್ನು ತೀರಿಸಲು ಸಾಧ್ಯನೇ ಆಗ್ತಾ ಇಲ್ಲ ಅಂದರೂ ಕೂಡ, ಎಷ್ಟೆಲ್ಲ ಪ್ರಯತ್ನ ಪಟ್ಟಿದ್ದೀನಿ ಆದರೂ ನನಗೆ ಸಾಲ ತೀರ್ಸೋಕೆ ಆಗ್ತಾನೇ ಇಲ್ಲ ಅಂದರೂ ಕೂಡ ಈ ಒಂದು ಸಣ್ಣ ಕೆಲಸವನ್ನು ಮಾಡಿ ನೋಡಿ, ಬದಲಾವಣೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇನ್ನು ಶಾಸ್ತ್ರದ ಪ್ರಕಾರ ನಾವು ಮಂಗಳವಾರ ಹಾಗೂ ಬುಧವಾರ ಸಾಲದ ವ್ಯವಹಾರವನ್ನು ಮಾಡಬಾರ್ದು. ಹಾಗೆಯೇ ಮಂಗಳವಾರ ಹಾಗೂ ಬುಧವಾರ ಸಾಲವನ್ನು ಪಡೆದ್ರೆ ಎಂದಿಗೂ ನಾವು ಸಾಲ ತೀರ್ಸೋಕ್ಕಾಗೋದೇ ಇಲ್ಲ ಸ್ನೇಹಿತರೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಮಂಗಳವಾರ ಬುಧವಾರ ಸಾಲವನ್ನು ಮಾಡಬೇಡಿ. ಈ ರೀತಿಯಾಗಿ ಏನಾದರೂ ಮಾಡಿದ್ರಿ ಅಂದರೆ ನೀವು ಸಾಲದ ಹೊರೆ ಅನ್ನೋದು ಹೆಚ್ಚಾಗುವುದರ ಜೊತೆಗೆ ನಿಮಗೆ ಖಜಾನೆ ಕೂಡ ಖಾಲಿ ಆಗುತ್ತೆ. ಅಂದರೆ ನಾವು ದುಡಿದ ಹಣವನ್ನು ಬರೀ ಸಾಲಕ್ಕೆ ವಿನಿಯೋಗ ಆಗುತ್ತೆ ಹೊರತು ಯಾವುದೇ ಕಾರಣಕ್ಕೂ ನಿಮ್ಮ ಕೈಯಲ್ಲಿ ಹಣ ನಿಲ್ಲೋದಿಲ್ಲ. ಹಾಗಾಗಿ ಮಂಗಳವಾರ ಅಪ್ಪಿಯೂ ತಪ್ಪಿಯೂ ಸಾಲವನ್ನು ಕೊಡಬಾರ್ದು, ಹಾಗೆ ಸಾಲವನ್ನು ಸಹ ಪಡಿಲೂಬಾರ್ದು. ಆದರೆ ಸಾಲವನ್ನು ತೀರ್ಸೋಕ್ಕೆ ನಾವು ಶನಿವಾರ ಯಾವ ಕೆಲಸವನ್ನು ಮಾಡಬೇಕು, ಯಾವ ಸಮಯದಲ್ಲಿ ಮಾಡಿದ್ರೆ ನಮ್ಮ ಸಾಲ ಅನ್ನೋದು ತೀರ್ತಾ ಹೋಗುತ್ತೆ, ಅದಕ್ಕೆ ಯಾವ ವಸ್ತುಗಳು ಬೇಕು ಅನ್ನೋದಾದರೆ 2 ವಸ್ತುಗಳಿದ್ದರೆ ಸಾಕು ಸ್ನೇಹಿತರೆ, ನಮ್ಮ ಸಾಲ ಈಸಿಯಾಗಿ ತೀರಿಸ್ಬೋದು. ಆ ವಸ್ತುಗಳು ಯಾವುವು ಅನ್ನೋದಾದರೆ ಒಂದು ತೆಂಗಿನಕಾಯಿ ಮತ್ತು ಒಂದು ಕಪ್ಪು ದಾರ ಬೇಕಾಗುತ್ತೆ. ಅದರಲ್ಲಿ ಕಪ್ಪು ದಾರ, ನೈಲಾನ್ ದಾರ ತೊಗೊಳಕ್ಕೆ ಹೋಗ್ಬಿಡಿ, ನೀವು ಕಾಟನ್ ದಾರ ತೊಗೊಬೇಕಾಗತ್ತೆ. ಅಂದರೆ ಸೊಂಟಕ್ಕೆಲ್ಲ ಕಟ್ಕೊತಿರಲ್ಲ ಅಷ್ಟು ದಪ್ಪ ದಾರ ಬೇಕಾಗುತ್ತೆ, ನೀವು ಕಾಟನ್ ದಾರವನ್ನೇ ತೊಗೊಬೇಕಾಗತ್ತೆ. ಯಾವ ವಾರ ಮಾಡಬೇಕು ಅನ್ನೋದಾದರೆ ಶನಿವಾರನೇ ಮಾಡಬೇಕು. ಶನಿವಾರ ಬಿಟ್ಟು ಬೇರೆ ವಾರಗಳಲ್ಲಿ ಬೇರೆ ದಿನಗಳಲ್ಲಿ ಮಾಡೋ ಹಾಗಿಲ್ಲ. ಹಾಗಾಗಿ ಬರೀ ಸಾಟರ್ಡೆ ಮಾತ್ರ ಮಾಡಬೇಕಾಗತ್ತೆ. ಏನು ಮಾಡಬೇಕು ಅನ್ನೋದಾದರೆ ಬೆಳಗ್ಗೆನೇ ಎದ್ದು ನೀವು ತಲೆ ಸ್ನಾನ ಮಾಡ್ಕೊಬೇಕು. ಸ್ನಾನ ಮಾಡೋ ನೀರಿಗೆ ಸ್ವಲ್ಪ ಕಲ್ಲುಪ್ಪು ಹಾಗೆಯೇ ಅರಿಶಿನ ಸ್ವಲ್ಪ ಪೌಡರ್ ಹಾಕ್ಕೊಂಡು ನೀವು ತಲೆಗೆ ಸ್ನಾನ ಮಾಡ್ಕೊಬೇಕಾಗತ್ತೆ. ನಂತರ ನೀವು ಎಷ್ಟು ಉದ್ದ ಇದ್ದೀರಾ ನೋಡಿ, ಎಷ್ಟು ಹೈಟ್ ಇದ್ದೀರಾ ನೋಡಿ, ಅಷ್ಟು ಹೈಟಿಂದ ಒಂದು ಕಪ್ಪು ದಾರವನ್ನು ತೊಗೊಬೇಕು. ನೀವು ದಾರ ತೊಗೊಂಬಂದಿರ್ತೀರಲ್ಲ, ಆ ಕಪ್ಪು ದಾರನ ನೀವು ಎಷ್ಟು ಅಡಿ ಅಂದರೆ 5 ಅಡಿ, 5.5, 6 ಅಡಿ ಈ ರೀತಿಯಾಗಿರ್ತೀರಲ್ಲ, ನಿಮ್ಮ ಕಾಲಿಂದ ಹಿಡಿದು ತಲೆವರೆಗೂ ಅಳತೆ ಮಾಡಬೇಕು. ಎಷ್ಟು ಉದ್ದ ಇರ್ತೀರಾ ನೋಡಿ ಅಷ್ಟು ಉದ್ದ ನೀವು ಆ ದಾರವನ್ನು ಕಟ್ ಮಾಡ್ಕೊಬೇಕಾಗತ್ತೆ. ಕರೆಕ್ಟಾಗಿ ಅಷ್ಟು ಹೈಟಿಗೆ ಕಟ್ ಮಾಡಿಕೊಂಡು ನೀವು ತೆಂಗಿನಕಾಯಿ, ಒಂದು ತೆಂಗಿನಕಾಯಿ ತಗೊಂಡ್ರೆ ಸಾಕು, ಆ ತೆಂಗಿನಕಾಯಿಗೆ ಸುತ್ತೂ ನೀವು ಕಟ್ಟಬೇಕಾಗತ್ತೆ ಆ ದಾರವನ್ನು. ನಂತರ ನೀವು ಅದನ್ನು ತೊಗೊಂಡೋಗಿ ದೇವ್ರ ಮನೆಯಲ್ಲಿ ಇಟ್ಟು ನೀವು ಅದಕ್ಕೆ ಅರಿಶಿನ ಕುಂಕುಮ ಹೂವನ್ನು ಇಟ್ಟು ಅಗರಬತ್ತಿಯಿಂದ ನೀವು ಪೂಜೆ ಮಾಡಬೇಕು. ಹಾಗೆಯೇ ಕರ್ಪೂರದಿಂದ ಕೂಡ ಆರತಿ ಮಾಡಬೇಕು. ಮತ್ತು ಧೂಪ ಎಲ್ಲ ತೋರಿಸಿ ನೀವು ಅಲ್ಲಿ ಬೇಡ್ಕೊಬೇಕು, ನನ್ನ ಸಾಲ ಬೇಗ ತೀರಲಿ ಅಂತ ನೀವು ದೇವರಲ್ಲಿ ಬೇಡ್ಕೊಂಡು ಮಹಾಲಕ್ಷ್ಮಿಯಲ್ಲಿ ಬೇಡ್ಕೊಬೇಕಾಗತ್ತೆ. ನಂತರ ನೀವು ಶನಿವಾರ ಅಂದರೆ ಸಾಟರ್ಡೇನೇ ತೊಗೊಂಡೋಗಿ ಇದು ಹರಿಯೋ ನೀರಲ್ಲಿ ಬಿಡಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ನೀವು ಮರದ ಬುಡಕ್ಕೆ ಹಾಕೋದಾಗಲಿ ಅಥವಾ ದೇವಸ್ಥಾನದ ಹತ್ರ ಇಡೋದಾಗಲಿ ಅಥವಾ ಈ ರೀತಿಯಾಗಿ ಏನೂ ಮಾಡಬಾರ್ದು, ಹರಿಯೋ ನೀರಿಗೆ ಬಿಡಬೇಕು ಸ್ನೇಹಿತರೆ. ಎಷ್ಟೆಲ್ಲ ಸಾಲ ಇದೆ ಅಂತ ಅಂತೀರಿ, ಒಂದು ದಿನ ನೀವು ಈ ಕೆಲಸವನ್ನು ಮಾಡಿ ನೋಡಿ, ನಿಮ್ಮ ಸಾಲ ಅತಿ ಶೀಘ್ರವಾಗಿ ತೀರುತ್ತೆ. ಹಾಗಾಗಿ ಹರಿಯೋ ನೀರಿಲ್ಲ ಮೇಡಮ್ ಏನು ಮಾಡೋದು ಅನ್ನೋದಾದರೆ ಈ ಕೆಲಸವನ್ನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದು ದಿನ ನೀವು ಸ್ವಲ್ಪ ದೂರ ಇದ್ದರೂ ಪರವಾಗಿಲ್ಲ, ಒಂದು ದಿನ ಈ ರೀತಿಯಾಗಿ ಸಾಟರ್ಡೆ ಮನೇಲಿ ಪೂಜೆ ಮಾಡಿ ನಂತರ ತೊಗೊಂಡೋಗಿ ನೀವು ಹರಿಯೋ ನೀರಲ್ಲಿ ಬಿಡಬೇಕಾಗತ್ತೆ. ಹಾಗೆಯೇ ತೆಂಗಿನಕಾಯಿ ಕಟ್ಟಿರೋ ದಾರದ ಸಮೇತವಾಗಿ ನೀವು ಹರಿಯೋ ನೀರಲ್ಲಿ ಬಿಡಬೇಕಾಗತ್ತೆ. ಈ ರೀತಿಯಾಗಿ ಬಿಟ್ಟರೆ ನೀವು ಸಾಲದಿಂದ ಮುಕ್ತಿ ಪಡಿಬೋದು ಅಂತಲೇ ಹೇಳ್ಬೋದು. ಹಾಗಾಗಿ ಎಲ್ಲರೂ ಶನಿವಾರದ ದಿನ ಈ ಕೆಲಸವನ್ನು ಮಾಡ್ಕೊಳ್ಳಿ, ಸಾಲ ಅತಿ ಶೀಘ್ರವಾಗಿ ತೀರುತ್ತೆ. ಎಷ್ಟೇ ಸಾಲ ಇದ್ದರೂ ಪರವಾಗಿಲ್ಲ ಸ್ನೇಹಿತರೆ, ಇದನ್ನು ಪದೇ ಪದೇ ಮಾಡಬೇಕು ಅಂತ ಏನೂ ಇಲ್ಲ. ನೀವು ಒಂದು ಶನಿವಾರ ಮಾಡ್ಕೊಂಡು ನೋಡಿ, ನಿಮ್ಮ ಸಾಲ ಅತಿ ಶೀಘ್ರವಾಗಿ ತೀರುತ್ತೆ. ಯಾರು ಮಾಡಬೇಕು ಈ ಕೆಲಸ ಅಂದರೆ ಮನೇಲಿ ಯಾರು ಇರ್ತೀರೋ ಅವರೇ ಮಾಡಬೇಕು, ಮನೆ ಯಜಮಾನರೇ ಮಾಡಬೇಕು ಅಂತ ಏನಿಲ್ಲ. ಮನೇಲಿ ಯಾರು ಇರ್ತೀರೋ ಅವರು ಅಷ್ಟೇ ಅಳತೆಗೆ ನೀವು ದಾರವನ್ನು ತೊಗೊಂಡು ತೆಂಗಿನಕಾಯಿಗೆ ಸುತ್ತಿ ನೀವು ತೆಂಗಿನಕಾಯಿಗೆ ಕಟ್ಟಿ ತೊಗೊಂಡೋಗಿ ನೀವು ಹರಿಯೋ ನೀರಲ್ಲಿ ಬಿಡಬೇಕಾಗತ್ತೆ ಸ್ನೇಹಿತರೆ. ಅವರೇ ಸಾಲ ಮಾಡಿರೋರೇ ಮಾಡಬೇಕು, ಮನೇಲಿ ಯಜಮಾನರೇ ಮಾಡಬೇಕು ಆ ಥರ ಏನೂ ಇಲ್ಲ. ಈಗ ಮನೇಲಿ ಯಾರು ಇರ್ತೀರೋ ಅವರು ಕೂಡ ಈ ಕೆಲಸವನ್ನು ಮಾಡಬೇಕು. ಒಬ್ಬರು ಮಾಡಿದ್ರೆ ಸಾಕು, ಮನೇಲಿ ಇರೋರೆಲ್ಲರೂ ಮಾಡಬೇಕು ಅಂತ ಏನಿಲ್ಲ. ಮನೇಲಿ ಒಬ್ಬರು ಮಾಡಿದ್ರೆ ಸಾಕು, ಸಾಲ ಅತಿ ಶೀಘ್ರವಾಗಿ ತೀರುತ್ತೆ. ಅದರಲ್ಲೂ ಶನಿವಾರದ ದಿನವೇ ಮಾಡಬೇಕಾಗತ್ತೆ. ಶನಿವಾರದ ದಿನವೇ ಪೂಜೆ ಮಾಡಬೇಕು, ಅವತ್ತಿನ ದಿನವೇ ಹರಿಯೋ ನೀರಿಗೆ ಬಿಡಬೇಕಾಗತ್ತೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಾಲನೂ ತೀರುತ್ತೆ, ದುಡಿದಂಥ ಹಣ ನಿಮ್ಮ ಕೈಯಲ್ಲಿ ನಿಲ್ಲೋದಾಗಲಿ ಅಥವಾ ಮನೇಲಿ ಉಳಿಯಲ್ಲ ಅನ್ನೋದು ಕೂಡ ಉಳಿಯೋದಕ್ಕೆ ಶುರು ಆಗುತ್ತೆ. ಇನ್ನು ಮಂಗಳವಾರ ದಿನ ನೀವು ಬೆಳಗ್ಗೆ ಆದರೂ ಪರವಾಗಿಲ್ಲ, ಸಾಯಂಕಾಲ ಆದರೂ ಪರವಾಗಿಲ್ಲ, ಆ ದಿನ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ನೀವು ಶಿವನ ದೇವಸ್ಥಾನದಲ್ಲಿ ಈ ಮಂತ್ರವನ್ನು ಒಂದು 108 ಸಾರಿ ಆಗಲಿ ಅಥವಾ ಒಂದು 5 ನಿಮಿಷಗಳ ಕಾಲ ಈ ಮಂತ್ರವನ್ನು ಶಿವನ ಮುಂದೆ ಕೂತ್ಕೊಂಡು ಹೇಳ್ಬೇಕಾಗತ್ತೆ. ಯಾವ ಮಂತ್ರ ಅದು ಅನ್ನೋದಾದರೆ ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ,
ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ. ಓಂ ಋಣಮುಕ್ತೇಶ್ವರ ಮಹಾದೇವಾಯ ನಮಃ ಅಂತ ಈ ಮಂತ್ರವನ್ನು ಮಂಗಳವಾರದ ದಿನ ನೀವು ಶಿವನ ದೇವಸ್ಥಾನಕ್ಕೆ ಹೋಗಿ ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಈ ಮಂತ್ರವನ್ನು ಹೇಳಿ ಅಲ್ಲಿ ಸ್ವಲ್ಪ ಹೊತ್ತು ಧ್ಯಾನ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನನ್ನ ಸಾಲಗಳೆಲ್ಲ ತೀರಲಿ, ನನ್ನ ಸಾಲದಿಂದ ಬೇಗ ಮುಕ್ತಿ ಸಿಗಲಿ ಅಂತ ನೀವು ಹೇಳ್ಕೊಂಡು ನೀವು ಈಶ್ವರನ ದೇವಸ್ಥಾನದಲ್ಲಿ ಒಂದು 5-10 ನಿಮಿಷ ಕೂತ್ಕೊಂಡು ಬರಬೇಕಾಗತ್ತೆ ಸ್ನೇಹಿತರೆ. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಸಾಲ ಅನ್ನೋದು ತೀರ್ತಾ ಹೋಗುತ್ತೆ. ಇದ್ರಲ್ಲ ಸ್ನೇಹಿತರೆ, ಎಷ್ಟೇ ಸಾಲ ಇದ್ರೂ ನಾವು ತೀರಿಸ್ಬೇಕಂದ್ರೆ ತೆಂಗಿನಕಾಯಿಂದ ಈ ರೀತಿಯಾಗಿ ಸಾಟರ್ಡೆ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಮಂಗಳವಾರದ ದಿನ ನೀವು ಈಶ್ವರನ ದೇವಸ್ಥಾನಕ್ಕೆ ಹೋಗಿ ಈ ಮಂತ್ರವನ್ನು ಹೇಳಿ ಒಂದು 5 ನಿಮಿಷಗಳ ಕಾಲ ಕೂತ್ಕೊಂಡು ಬರೋದ್ರಿಂದ ಕೂಡ ನಿಮ್ಮ ಸಾಲದಿಂದ ಮುಕ್ತಿ ಸಿಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಹೇಗನ್ನಿಸ್ತು ಅಂತ ನೀವು ಕಾಮೆಂಟ್ ಸೆಕ್ಷನ್ಲಿ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ಏನಾದರೂ ಹಾಗೆ ನೋಡ್ತಾ ಇದ್ದರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತೆ. ಥ್ಯಾಂಕ್ ಯು.